ಇಬ್ರಿಯರಿಗೆ ಬರೆದ ಪತ್ರದಿಂದ ಮೊದಲನೆಯ ವಾಚನ. ಸಹೋದರರೇ, ನಾವು ಪ್ರಸ್ತಾಪಿಸುತ್ತಿರುವ ನೂತನ ಸಾಮ್ರಾಜ್ಯವನ್ನು ದೇವರು ತಮ್ಮ ದೂತರಿಗೆ ಅಧೀನಪಡಿಸಲಿಲ್ಲ. ಅದಕ್ಕೆ ಬದಲಾಗಿ ಪವಿತ್ರ ಗ್ರಂಥದಲ್ಲಿ ಒಂದೆಡೆ ಹೀಗೆಂದು ಸ್ಪಷ್ಟವಾಗಿ ಹೇಳಲಾಗಿದೆ: ಓ ದೇವ, ಹುಲುಮಾನನಷ್ಟರವನು ನೀನವನ್ನ ಗಮನಿಸಲು, ನರಪುತ್ರನು ಎನಿತರವನು ನೀನವನ್ನ ಹರಸಿ ಬರಲು, ದೇವದೂತರಿಗಿಂತಲೂ ಆತನನ್ನು ತುಸುವೇ ತಗ್ಗಿಸಿದೆ, ಘನ ಗೌರವವನ್ನು ಸಿರಿ ಮಹಿಮೆಯನ್ನು ಮುಕುಟವಾಗಿ ಮುಡಿಸಿದೆ, ಆತನಿಗೆ ನೀನೆಲ್ಲವನ್ನು ಅಧೀನವಾಗಿಸಿದೆ. ಹೀಗೆ ದೇವರು ಎಲ್ಲವನ್ನೂ ಆತನಿಗೆ ಅಧೀನಪಡಿಸುವುದರಿಂದ ಆತನಿಗೆ ಅಧೀನವಲ್ಲದ್ದು ಏನೂ ಇಲ್ಲವೆಂದಾಯಿತು. ಆದರೂ ಸದ್ಯಕ್ಕೆ ಎಲ್ಲವೂ ಆತನಿಗೆ ಅಧೀನವಾಗಿರುವುದನ್ನು ನಾವು ಕಾಣುತ್ತಿಲ್ಲ. ದೇವದೂತರಿಗಿಂತ ಸ್ವಲ್ಪ ಕಾಲವೇ ತುಸು ತಗ್ಗಿಸಲಾದ ಒಬ್ಬರನ್ನು, ಅಂದರೆ ಯೇಸುವನ್ನು ಮಾತ್ರ ನಾವು ಕಾಣುತ್ತೇವೆ. ಇವರು ಯಾತನಾಮರಣವನ್ನು ಅನುಭವಿಸಿದ್ದರಿಂದ ಘನ ಗೌರವವನ್ನು ಸಿರಿ ಮಹಿಮೆಯನ್ನು ಮುಕುಟವಾಗಿ ಪಡೆದುದನ್ನು ನಾವು ಕಾಣುತ್ತೇವೆ. ದೈವಾನುಗ್ರಹದಿಂದ ಎಲ್ಲಾ ಮಾನವರ ಕಲ್ಯಾಣಕ್ಕಾಗಿ ಅವರು ಸಾವನ್ನು ಅನುಭವಿಸಬೇಕಾಗಿತ್ತು. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬರುವ ದೇವರು ತಮ್ಮ ಮಹಿಮೆಯಲ್ಲಿ ಪಾಲ್ಗೊಳ್ಳಲು ಮಕ್ಕಳನೇಕರನ್ನು ಕರೆತರುವಂತೆ ಉದ್ಧಾರ ಪ್ರವರ್ತಕರಾದ ಯೇಸುವನ್ನು ಹಿಂಸೆ ಬಾಧಗಳ ಮೂಲಕ ಪರಿಪೂರ್ಣವಾಗಿಸಿದ್ದು ಯುಕ್ತವೇ ಸರಿ. ಪವಿತ್ರಗೊಳಿಸುವವನಿಗೂ ಪವಿತ್ರರಾಗುವವರಿಗೂ ಒಬ್ಬನೇ ತಂದೆ. ಈ ಕಾರಣ ಪವಿತ್ರಗೊಳಿಸುವ ಯೇಸು ಪವಿತ್ರರಾಗುವವರನ್ನು ಸಹೋದರರು ಎಂದು ಕರೆಯಲು ನಾಚಿಕೆ ಪಡಲಿಲ್ಲ. ಸಾರುವೆನು ನನ್ನ ಸೋದರಿಗೆ ನಿನ್ನ ನಾಮದ ಮಹಿಮೆಯನ್ನು, ಮಾಡುವೆನು ಸಭಾಮಧ್ಯೆ ನಿನ್ನ ಗುಣಗಾನವನ್ನು ಎಂದು ಹೇಳುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನಾಗಿಸಿದೆ ನಿನ್ನೆಯ ಕರಕೃತಿಗಳಿಗೆ. ಓ ಪ್ರಭು, ಹರಡಿದೆ ನಿನ್ನ ಸಿರಿ ನಾಮ ಜಗದಾದ್ಯಂತ, ಬೆಳಗಿದೆ ನಿನ್ನ ವೈಭವ ಗಗನಾದ್ಯಂತ. ಇಂತಿರಲು ಮನುಜನು ಎಷ್ಟರವನು ನೀನವನು ಲಕ್ಷಿಸಲು, ಏತರದವನು ನರಮಾನವನು ನೀನವನನ್ನು ಪರಮಾರಿಸಲು. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನಾಗಿಸಿದೆ ನಿನ್ನೆಯ ಕರಾಕೃತಿಗಳಿಗೆ. ಆದರೆ ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಜನನ್ನು, ಮುಡಿಸಿದೆ ಮುಕುಟವಾಗವನಿಗೆ ಘನಮಾನವನ್ನು ಸಿರಿ ಹಿರಿಮೆಯನ್ನು. ಒಡೆಯನಾಗಿಸಿದೆ ನಿನ್ನೆಯ ಕರಕೃತಿಗಳಿಗೆ, ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನಾಗಿಸಿದೆ ನಿನ್ನೆಯ ಕರಕೃತಿಗಳಿಗೆ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನ್ನು. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನಾಗಿಸಿದೆ ನಿನ್ನೆಯ ಕರಕೃತಿಗಳಿಗೆ. ಘೋಷಣೆ. ಅಲೆಲುಯಾ, ಅಲೆಲುಯಾ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಅಲೆಲುಯಾ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಶಿಷ್ಯರೊಂದಿಗೆ ಕೆಫರ್ನಾಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ತಿನ ಬಂದ ಕೂಡಲೇ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೇ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನೋ? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರಿಚಿದನು. ಆದರೆ ಯೇಸು ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ? ಈತ ದೆವ್ವಗಳನ್ನು ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತನಾಡಿಕೊಂಡರು. ಕೂಡಲೇ ಗಲಿಲೆಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.